ಓಕೆ, ಧ್ರುವ ಸರ್ಜಾ ಅವ್ರ ಸಿನಿಮಾದ ಮೇನ್ ಹೈಲೈಟ್ ಆಕ್ಷನ್ ಜೊತೆಗೆ ನೀವು ಹೇಳ್ದಂಗೆ ಇದೊಂದು ರೊಮ್ಯಾನ್ಸ್ ಕೂಡ ಇದೆ. ಅದ್ರ ಜೊತೆಗೆ ತುಂಬಾ ಹೈಲೈಟ್ ಅಂದ್ರೆ ತುಂಬಾ ನಾವು ಕಾಯ್ತಾ ಇರೋದು ಅಂದ್ರೆ ಡೈಲಾಗ್ಸ್ ಬಗ್ಗೆ. ಸೊ ಸಿನಿಮಾದಲ್ಲಿ ಇನ್ನೆಷ್ಟು ಡೈಲಾಗ್ಸ್ ಇದೆ, ಯಾಕಂದ್ರೆ ಈಗ ಬಂದಿರೋ ಟ್ರೈಲರ್ಗಳಲ್ಲಿ ಒಂದೆರಡು ಡೈಲಾಗ್ಗಳ ತುಣುಕು ಬಿಟ್ರೆ ಅದು ಕನ್ನಡದಲ್ಲಿ ಇಲ್ಲ. ಸೊ ಯಾವ ಸ್ಲ್ಯಾಂಗ್ ಅಲ್ಲಿ ಇರ್ಬೋದು ಡೈಲಾಗ್ಸ್ ಎಲ್ಲ? ಇಲ್ಲ, ಸಿನಿಮಾದಲ್ಲಿ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಟೀಸರ್ ಅಂದಾಗ ನಮಗೆ ಎಲ್ಲರಿಗೂ ರೀಚ್ ಆಗಲಿ ಒಂದು ನಿಟ್ಟಿನಲ್ಲಿ ಯಾವುದು ಇಂಗ್ಲೀಷಲ್ಲಿ ಯೂಸ್ ಮಾಡಿದ್ದೀವೋ ಇಡೀ ಸಿನಿಮಾದಲ್ಲಿ ಅದನ್ನೇ ಟ್ರೈ ಮಾಡ್ತಾಯಿದ್ದೀವಿ ಬಿಡೋದಕ್ಕೆ. ಬಟ್ ಸಿನಿಮಾದಲ್ಲಿ ಕನ್ನಡ ಡೈಲಾಗ್ಸೇ ಅತಿ ಹೆಚ್ಚಿರೋದು. ಡಬ್ಬಿಂಗ್ ಮಾಡಿದಾಗ ಆ ಭಾಷೆಯಲ್ಲಿ ಅವ್ರವ್ರ ಡೈಲಾಗ್ಸ್ ಇರುತ್ತೆ. ಬಟ್ ಇಡೀ ಎಂಟೈರ್ ಸಿನಿಮಾ ಕೆಲವು ಪೋರ್ಷನ್ಸ್ ಪಾಕಿಸ್ತಾನಲ್ಲಿ ನಡೆಯೋದಾಗಿರೋದ್ರಿಂದ ಒಂಚೂರು ನ್ಯಾಚುರಲ್ ಆಗಿ ಮಾಡಿದ್ದೀವಿ. ಎಲ್ಲ ಮಿಕ್ಸ್ ಆಫ್ ನಂದಿರಲ್ಲ, ಬಟ್ ಬೇರೆಯವ್ರದ್ದೆಲ್ಲ ಇರುತ್ತೆ. ನೀವು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಥರ ಏನಾಗುತ್ತೆ? ಈಗ ಉತ್ತರ ಕರ್ನಾಟಕ ಭಾಷೆ ಕೂಡ ನೀವು ಮಾಡಿದ್ದೀರಿ ನಿಮ್ಮ ಸಿನಿಮಾದಲ್ಲಿ. ನೀವು ಉತ್ತರ ಕರ್ನಾಟಕ ಭಾಷೆ ಥರ ಮಾತಾಡಿದ್ದೀರಿ, ಮಂಡ್ಯ ಸ್ಲ್ಯಾಂಗ್ನಲ್ಲಿ ಮಾತಾಡಿದ್ದೀರಿ. ಇದರಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಆಗಿದೆಯಾ? ಇಲ್ಲ, ನೋಡಬೇಕು ಬ್ರೋ. ನೋಡಿ ಬ್ರೋ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸ್ಕ್ರೀನ್ ಪ್ಲೇನಲ್ಲಿ ಧ್ರುವ ಸರ್ಜಾ ಅವರು ಕೂಡ ವರ್ಕ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ಮ್ಯಾಟಿಂಗ್ ಸಿನಿಮಾದಲ್ಲಿ. ಸೊ ಏನೆಲ್ಲ ಬದಲಾವಣೆಗಳಾಗಿದೆ? ಸ್ಕ್ರೀನ್ ಪ್ಲೇ ಅಲ್ಲ, ಇದ್ಯಾಕೆ ಹೊಸದಾಗಿ ನೆಟ್ ಆಗ್ತಾ ಇದ್ದೀರಾ? ಇಲ್ಲ, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಅಂಕಲ್ ಮಾಡಿರೋದು. ಸೊ ಏನೊಂದು ಸಣ್ಣ ಪುಟ್ಟ ಥಾಟ್ ಎಕ್ಸ್ಚೇಂಜ್ ಆ ಥರ ಡಿಸ್ಕಷನ್ಸ್ ಇರುತ್ತಲ್ಲ, ಅದು ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಅವರಿಬ್ಬರು ಥಾಟ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು, ಸೊ ಲೆಟ್ ಅಸ್ ಟೇಕ್ ದ್ಯಾಟ್ ವೇ. ಪರ್ಟಿಕ್ಯುಲರ್ ಆಗಿ ಡೈಲಾಗ್ಸ್ ವಿಷಯವಾಗಿ ಬಂದಾಗ, ಸೊ ಈಗ ನಿಮ್ಮ ಫ್ಯಾನ್ಸ್ ಕಾಯ್ತಿರೋದು ಅದಕ್ಕೇನೆ ಯಾವ ಥರ ಡೈಲಾಗ್ಸ್ ಇರಬಹುದು ಅಂತ. ಸೊ ನಿಮ್ಮ ಫ್ಯಾನ್ಸ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಡೈಲಾಗ್ಸ್ ಅಂತ? 100%. ಯಾಕೆಂದರೆ ನಾನು ಫಸ್ಟ್ ಅದ್ದೂರಿ, ಬಹದ್ದೂರ್, ಭರ್ಜರಿ, ಪೊಗರಲ್ಲೆಲ್ಲ ತುಂಬ ಟಾಕೇಟಿವ್, ತುಂಬ ವೈಬ್ರೆಂಟ್ ಕ್ಯಾರೆಕ್ಟರ್ ಅಂತ ಆಯ್ಕೆ ಮಾಡ್ಕೊಂಡು ಮಾಡಿದ್ದಿದ್ದು. ಈ ಸಿನಿಮಾದಲ್ಲಿ ತುಂಬ ರಿಸರ್ವ್ಡ್, ತುಂಬ ಸೆಟಲ್ಡ್ ಕ್ಯಾರೆಕ್ಟರು. ಎಷ್ಟು ಬೇಕೋ ಅಷ್ಟೇ ತೂಕವಾಗಿ ಮಾತಾಡ್ತಾನೆ. ಅಫ್ಕೋರ್ಸ್ ಲವ್ ಸ್ಟೋರಿ ಇದ್ರೂ ಮೆಚೋರ್ಡ್ ಲವ್ ಸ್ಟೋರಿ. ಸೊ ಇದು ಒಂದು ಹೊಸ ಪ್ರಯತ್ನ ಅಂತ ಒಂದು ಮಾಡಿದ್ದೀವಿ. ಬಿಕಾಸ್ ವಿ ವಾಂಟ್ ಟು ಕೇಟರ್ ಆಲ್ ಆಡಿಯನ್ಸ್. ಎಲ್ಲರಿಗೂ ಇಷ್ಟ ಆಗಬೇಕು. ಸೊ ಕತೆಗೆ ಏನು ಬೇಕೋ ಆ ಥರ ಮಾಡಿದ್ದೀವಿ. ಸೊ ಈ ಸಿನಿಮಾಕ್ಕೆ ಒಂದು ಪ್ಯಾನ್ ಮೂಡ್ ಸಿನಿಮಾಗೆ ತಾಕತ್ತಿದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಫಸ್ಟ್ ಟೈಮ್? ಶೂಟಿಂಗ್ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ, ಫೈನಲ್ ಟ್ರಿಮ್ಮಿಂಗ್, ಫೈನಲ್ ಕಾಪಿ ನೋಡಾದ್ಮೇಲೆ, ಎಸ್ಪೆಷಲಿ ರವಿ ಬಸೂರವರು ಇಲ್ಲ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ ಅಂತ ಹೇಳಾದ್ಮೇಲೆ ನಮ್ಮೆಲ್ಲರ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಕೂತಿದ್ದು. ಅದಾದಮೇಲೆ ಎಲ್ಲರೂ ನೋಡಿದವರೆಲ್ಲ ವಿತೌಟ್ ರೆಕಾರ್ಡಿಂಗ್ ನೋಡಿದವರೆಲ್ಲ ಆ ಥರ ಹೇಳಾದ್ಮೇಲೆ, ಮತ್ತು ಥೀಮು ಅಷ್ಟೇ ಯೂನಿವರ್ಸಲ್ ಥೀಮ್ ಆಗಿರೋದ್ರಿಂದ ಎಲ್ರಿಗೂ ಅರ್ಥ ಆಗುವಂಥ ಸ್ಟೋರಿ ಆಗುತ್ತೆ ಇದು. ಪರ್ಟಿಕ್ಯುಲರ್ ಆಗಿ ನಾನು ಕೂಡ ಕಮ್ಯುನಿಟಿ ಸೆಟ್ಟಿಗೆ ಬಂದು ನೋಡಿದಾಗ ಒಂದು ಸೀನ್ ಶೂಟ್ ಆಗಿತ್ತು. ಅದೇ ಥರದ ಪೋರ್ಷನ್ನು ನಾನು ಟೀಸರ್ ನೋಡಿದ್ದೆ. ಸೊ ನಾವಲ್ಲಿ ನೋಡಿದ್ದೇ ಬೇರೆ, ಅಲ್ಲಿ ಕಾಣ್ತಿರೋದೇ ಬೇರೆ, ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ಅಂದರೆ ಅದು ಆ ಗ್ರಾಫಿಕ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ದಿನ ತೊಗೊಂಡಿರ್ಬೋದು ಈ ಗ್ರಾಫಿಕ್ ವರ್ಕ್ ಅಥವಾ ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆ? ನಾವು ಒಂದು 11 ಕಂಪ್ನಿಗೆ CG ಕೊಟ್ಟಿರೋದು. ಒಂದೊಂದು ಎಪಿಸೋಡ್ ಒಬ್ಬೊಬ್ರು ಕೊಟ್ಟಿದ್ವಿ. ಯೂಶ್ವಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಿಂಗೆ ಡಿವೈಡ್ ಮಾಡಿ ಕೊಟ್ಟಿರೋದ್ರಿಂದ BG ಅಂದರೆ ಬ್ಯಾಕ್ಗ್ರೌಂಡ್ಸು ಎಲ್ಲರಿಗೂ ಮ್ಯಾಚ್ ಆಗಲಿ. ಇನ್ನೂ ಜಾಸ್ತಿ ಕಂಪ್ನೀಸ್ ಕೊಡ್ಬೋದಾಗಿತ್ತು. ಬಟ್ ಬ್ಯಾಕ್ಗ್ರೌಂಡು ಒಬ್ಬೊಬ್ಬರು ಒಂದೊಂದು ಅದು ಸರಿಯಾಗಿ ಸೆಟ್ ಆಗಲ್ಲ ಅಂತ ಒಂದೊಂದು ಪರ್ಟಿಕ್ಯುಲರ್ ಎಪಿಸೋಡ್ ಒಂದೊಂದು ಒಳ್ಳೆ ಪ್ರೆಸ್ಟೀಜಿಯಸ್ ಕಂಪನಿಗೆ ಕೊಟ್ಟು ಇವಾಗ ಮಾಡಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.